ನಮಸ್ಕಾರ ಎಲ್ರಿಗೂ. ಇಲ್ಲಿ ನೋಡಿ ಇದ್ದಾರೆ ಸ್ಟೂಡೆಂಟ್, ಅಪ್ರೂಪ್ ಆಗಿ ಸಿಕ್ಕಿದ್ರು ತುಂಬಾ ವರ್ಷಗಳ ನಂತರ. ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ಅವರಮ್ಮ ಬನ್ನಿ ಅದ್ರೊಳಗೆ ಹೋಗೋಣ, ನೋಡೋಣ. Hello, welcome to my YouTube channel, guys. Today I am going to make a new video, so please whatever. Please I want to reach 1 million likes, so please ಈ ಮೈನ್ ಒಳಗಡೆ ನೀವು ಹೋಗ್ಬೇಕಾದ್ರೆ ನಿಮಗೆ ಅಟ್ರಾಕ್ಷನ್ ಆಗಿ ಕಾಣುವಂಥದ್ದು ಮತ್ಸ್ಯ ಕನ್ಯೆಯರು. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಬನ್ನಿ. ನಾವಿಲ್ಲಿ ಫ್ಲವರ್ ಟವರನ್ನು ನೋಡ್ಕೊಂಡು ಹೋಗೋಣ. ಕೇವಲ 80 ರೂಪಾಯಿ ಟಿಕೆಟನ್ನು ತಗೊಂಡು ಈ ಮೂಲಕವಾಗಿ ಎಂಟ್ರೆನ್ಸನ್ನು ಪಡ್ಕೊಂಡ್ರೆ ಒಳಗಡೆ ಏನೇನಿದೆ, ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಕಂಪ್ಲೀಟಾಗಿ ಫ್ಲವರಿಂದ, ಆರ್ಟಿಫಿಷಿಯಲ್ ಫ್ಲವರಿಂದ ಮಾಡಿರುವಂತಹ ಟವರ್ ಆಗಿದೆ. ಇದನ್ನು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ನಿಮಗೆ ಸಿಗುವಂಥದ್ದು ಸೆಲ್ಫಿ ಕಾರ್ನರ್ ಸಿಗ್ತದೆ. ನಿಮಗೆ ಯಾವ್ಯಾವ ಫೋಟೋ ಮುಂದೆ ಬೇಕು, ಯಾವ ಥರದ ಸೆಲ್ಫಿಗಳು ಬೇಕೋ ಆ ಥರ ನೀವು ಸೆಲ್ಫಿಗಳನ್ನು ತಗೊಳ್ತಾ ಹೋಗ್ಬೋದು. ಹೀಗೆ ಇದನ್ನು ದಾಟ್ಕೊಂಡು ಮುಂದೆ ನೆಕ್ಸ್ಟ್ ನೀವು ಹೋಗ್ತಾ ಹೋದರೆ ನೆಕ್ಸ್ಟ್ ನಿಮಗೆ ಮೈನಾಗಿ ಅಟ್ರ್ಯಾಕ್ಷನ್ ಆಗುವಂಥದ್ದು ಐ ಲವ್ ಹಾಸನ್ ಎಂಬುವಂಥ ಒಂದು ಫ್ಲವರ್ ಆರ್ಚ್ ಎಂಟ್ರಿ ಆಗುತ್ತೆ. ಇದನ್ನು ನೋಡಿಕೊಂಡು ಮನಿ ಟ್ರೀಯನ್ನು ನೋಡಿಕೊಂಡು ಮುಂದೆ ಸಾಗ್ತಾ ಹೋದರೆ ಸಮಥಿಂಗ್ 3D ಡಿಸೈನ್ ಆಗಿರುವಂಥ ವಾಲ್ ಪೋಸ್ಟ್ಗಳು ಕಾಣ್ತಾ ಹೋಗುತ್ತೆ. ಇದನ್ನು ಹಾಗೆ ನೋಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಸೆಲ್ಫಿಯನ್ನು ತಗೊಂಡು ಅದಾದ ನಂತರದಲ್ಲಿ ಮುಂದೆ ಹೀಗೆ ಹೋಗ್ತಾ ಹೋದರೆ ನೆಕ್ಸ್ಟು ನಿಮಗೆ ಕಾಣುವಂತಹ ಮತ್ತೊಂದು ಏರಿಯಾ ಯಾವುದಂದರೆ ಫ್ಲವರ್ ಗಾರ್ಡನ್. ಅಂದರೆ ಇಲ್ಲಿ ವಿಶಿಷ್ಟವಾಗಿ ನೀವು ನೋಡ್ತಾ ಹೋಗ್ಬೋದು, ಭಾಳಷ್ಟು ಆ್ಯನಿಮಲ್ಸ್ಗಳು ಇಲ್ಲಿ ಫ್ಲವರಿಂದ ಮಾಡಿರುವಂಥ ಆ್ಯನಿಮಲ್ಸ್ಗಳಿದ್ದಾವೆ, ನೋಡ್ತಾ ಇದ್ದೀರಿ. ಪ್ರತಿಯೊಂದು ಆರ್ಟಿಫಿಷಿಯಲ್ ಹೂವಿನಿಂದ ಮಾಡಿರುವಂಥದ್ದು. ಎಲಿಫೆಂಟ್ ನೋಡಿ ಹೇಗಿದೆ, ಎಲ್ಲ ಕಂಪ್ಲೀಟ್ ಆರ್ಟಿಫಿಷಿಯಲ್. ನೋಡಿ ಹೇಗಿದೆ, ಇದೆಲ್ಲ ಫುಲ್ಲು ಕಂಪ್ಲೀಟ್ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳು. ಈಗಲ್ ಇದು ಲಯನ್, ಮುಖಕ್ಕೆ ಮೊನ್ನೆ ಹೆಜ್ಜೆಯನ್ನು ಕಡಿಸಿರೋದು. ಇದು ಸ್ವಲ್ಪ ಮುಖ ಹೀಗಿದೆ, ಆಯಿತಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಯನ್ ನೋಡಿ, ಇದು ನಿಮಗೆ ಯಾವ ಕೇವ್ ಅಂತ ಗೊತ್ತಲ್ಲ, ಇದು ಯಾಣ. ಇಲ್ಲಿಂದ ಮುಂದೆ ಸಾಗ್ತಾ ಹೋದರೆ ಇಲ್ಲಿ ಮತ್ಸ್ಯ ಇದ್ರೆ ಇಲ್ಲಿ ಮತ್ಸ್ಯ ಕನ್ಯೆಯರಿದ್ದಾರೆ. ಇದನ್ನು ನೋಡಿಕೊಂಡು ಮತ್ತೆ ಮೀನುಗಳನ್ನು ನೋಡಿಕೊಂಡು ಮುಂದೆ ಸಾಕಬೇಕಾಗ್ತದೆ. ನೆಕ್ಸ್ಟ್ ಹೋಗಿ ಮುಂದೆ ಹೋಗ್ತಾ ಇದ್ದಂಗೆ ನಿಮಗೆ ಹೆವಿ ಫಾಲ್ಸ್ಗಳು ಕಾಣಿಸ್ತದೆ ನೋಡಿ. ಇದಂತೂ ಅಲ್ಟಿಮೇಟ್ ಆಗಿದೆ. ಯು ವಿಲ್ ಗೋಯಿಂಗ್ ಟು ಎಂಜಾಯ್ಡ್. ಅಲ್ಲಿ ಆಟಕ್ಕಂತೂ ಆಗಲ್ಲ. ನೀವೇನು ಮಾಡ್ಬೋದು ಅಂದರೆ
ಫೋಟೋಸ್ ಈ ಥರ ಫೋಟೋಸ್ಗಳನ್ನು ತೊಗೊಳ್ಬೋದು. ಭಾರಿ ಕೋಲ್ಡ್ ಆಗಿದೆ. ಫೋಟೋಸ್ಗಳನ್ನು ಇಲ್ಲಿ ನೀವು ಕ್ಲಿಕ್ಕಿಸ್ಕೋಬೋದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇದೆಲ್ಲ ರಬ್ಬರ್ ಮ್ಯಾಟ್ ಇಂದ ಮಾಡಿರುವಂಥದ್ದು. ಹೋಲ್ಸ್ಗಳಿದಾವೆ ನೋಡಿ. ಇಲ್ಲಿ ನೀರುಗಳೆಲ್ಲ ಒಳಗಡೆ ಹೋಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ, ಒಂದು ಐಡಿಯಾಸ್ ಮಾಡಿರುವಂತಹ. ಸೊ ಎಲ್ಲ ಫೋಟೋ ಸೆಕ್ಷನ್ ನಡೀತಾ ಇದೆ. ಡ್ಯಾಮ್ ಇದನ್ನ ಮುಂದೆ ನೋಡ್ಕೊಂಡು ಹೋದರೆ ನಿಮಗೆ ಸಿಗುವಂಥದ್ದೇ ಈ ಲೇಡೀಸ್ ಸ್ಪೆಷಲ್ಸ್ಗಳು ನೋಡಿ. ಯಾವ್ದು ತೊಗೊಂಡ್ರೆ ಇಲ್ಲಿ 20 ರೂಪೀಸ್ ಎಷ್ಟು 20 ರೂಪೀಸ್ ಆದರೆ ಇದು ಮುಂದೆ 30 ರೂಪೀಸ್. ಇಲ್ಲಿ ಮಕ್ಕಳಿಗೆ ಟಾಯ್ ಸೆಕ್ಷನ್ಸ್ ಇದೆ. ಇಲ್ಲಿ ಮೊಬೈಲ್ ಕವರ್ ಹೌಸ್ ಇದೆ. ನನಗೆ ನಿಮಗೆ ಫುಡ್ ಏರಿಯಾ ಸಿಗ್ತದೆ. ಡೆಲ್ಲಿ ಮಸಾಲ ಹಪ್ಪಳ. ಇನ್ನೇನಾದರೂ ನೀವು ಹಾಸನದಲ್ಲಿ ಏನಾದರೂ ಟೂರ್ ಮಾಡಬೇಕು, ವಿಸಿಟಿಂಗ್ ಪ್ಲೇಸ್ಗಳು ಗೊತ್ತಿಲ್ಲ ಅಂದರೆ ನೋಡಿ, ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇದ್ದೇನೆ. ಯಾವ್ಯಾವ ಪ್ಲೇಸ್ಗಳಿದ್ದಾವೆ, ಎಲ್ಲೆಲ್ಲಿ ವಿಸಿಟ್ ಆಗ್ಬೋದು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ ಪ್ಲೇಸಸ್ಗಳು. ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ನೋಡಿ, ಫೋಟೋಗ್ರಾಫರಿಗೆ ಹೊಡೆದಿದ್ದು ಇದೇ ಜಾಗ ನೋಡ್ತಾ ಇದ್ದೀರಿ. ಇದು ಮುಗಿಸ್ಕೊಂಡು ಮುಂದೆ ಬಂದರೆ ಫುಡ್ ಏರಿಯಾಸ್ಗಳಿದ್ದಾವೆ ನೋಡಿ. ನಿಮಗೆ ಶೂಸ್ ಏರಿಯಾ ಬರುತ್ತೆ. 200, 250, 300, 350, 400 ಆ್ಯಂಡ್ 500. ಅದಾದಮೇಲೆ ಪಿಕ್ ಎನಿ ಐಟಮ್ಸ್ 20 ರೂಪೀಸ್. ನೀವೆಲ್ಲಿ ಏನು ತೊಗೊಂಡ್ರು ಜಸ್ಟ್ 20 ನೋಡಿ. ಒಂದು ಪ್ಯಾಕೆಟಿಗೆ 30 ರೂಪಾಯಿ, 4 ತೊಗೊಂಡ್ರೆ 100 ರೂಪಾಯಿ. ರಾಗಿದಲ್ಲ. ಇದು ಸಾಮಾನ್ಯವಾಗಿ ಇಷ್ಟ ಆಗುವಂಥ ಏರಿಯಾ, ಪಿಕಲ್ಸ್ ಏರಿಯಾ ನೋಡಿ ಹೆಂಗಿದೆ. ಬಾಯಲ್ಲಿ ನೀರು ಬರ್ತಾ ಇರ್ಬೇಕಲ್ಲ, ನೋಡ್ತಾ ಇದ್ರೆ ಹೆಂಗಿದೆ ನೋಡಿ. ಅದಾದ ನಂತರದಲ್ಲಿ ಸ್ಟೇಷನರಿ ಸಿಗ್ತದೆ ನೋಡಿ. ವೆರೈಟಿ ಆಫ್ ಪೆನ್ಸ್ಗಳು, ಲೇಡೀಸ್ ಕಲೆಕ್ಷನ್ಸ್ಗಳು, ವ್ಯಾನಿಟಿ ಬ್ಯಾಗ್. ಎಷ್ಟು ಇದು? 200 ರೂಪೀಸ್. ಜಸ್ಟ್ 200 ರೂಪೀಸ್ ಸ್ಟಾರ್ಟ್. ಇಲ್ಲಿಂದ ಬಂದಾಗ ನಮ್ಮ ಏರಿಯಾ ಬಂತು ನೋಡಿ, ಆಟದ ಏರಿಯಾ. ಶೂಟ್ ಮಾಡಿ ವಿನ್ ಆಗಿ ಪ್ರೈಸು. ಇಲ್ಲಿ 6 ಬಾಲ್. ಎಷ್ಟು ಬಾಲ್ ಕೊಡ್ತೀರಪ್ಪ? 6 ಬಾಲ. 6 ಬಾಲ್ ಇದ್ರೊಳಗೆ ಹಾಕಿದರೆ ಇವೆಲ್ಲ ಸಾಮಾನ್ಯವಾಗಿ ನೀವು ಆಡಿರ್ತೀರಿ ಗೇಮ್ಸ್ಗಳನ್ನು. ನಂಬರ್ಸ್ಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಈ ನಂಬರ್ ಯಾವುದು ಬರುತ್ತೆ ಅಷ್ಟು ಐಟಮ್ಸ್ಗಳು ನಿಮಗೆ ಆಗ್ತದೆ ನೋಡಿ. ಕಾಯಕವೇ ಕೈಲಾಸ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಇಲ್ಲಿ ಟೆಕ್ನಿಕಲ್ ಆಟ ಇದೆ, ಅದು ಬೇರೆ ನೋಡಿ. ರಬ್ಬರ್ ಇತ್ತು, ಈ ಸತಿ ರಾಡ್ ಕೊಟ್ಟಿದ್ದಾರೆ. ಎಷ್ಟಪ್ಪ ಇದು? 50 ರೂಪಾಯಿಗೆ
6 ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಅವರು, ಅಪ್ಡೇಟ್ ಆಗಿದ್ದಾರೆ ನೋಡಿ. ಇಲ್ಲಿ ಹಾಕ್ತಾ ಇದ್ದಾರೆ, ಇಲ್ಲ ನೋಡಿ ಇವ್ರು ಹಾಕ್ತಾ ಇದ್ದಾರೆ. ಹಾಕಿ ಹಾಕಿ. ಹಾಂ, ಇವ್ರೇನು ಹಾಕ್ತಾ ಇದ್ದಾರೆ ನೋಡಿ. ಹಾಂ, ಓ ಅವರು ಡಬ್ಬದೊಳಗೆ ಹಾಕ್ತಿದ್ದ. ಖುಷಿ ಆದ್ರಿ ಇದು.